ಚಾಲಾಕಿ ಬೆಕ್ಕು ಮತ್ತು ನಾಯಿ. ಒಂದು ಕಾಡಿನಲ್ಲಿ ಒಂದು ತುಂಬ ಚಾಲಾಕಿ ಬೆಕ್ಕು ಇತ್ತು. ಅದು ತನ್ನ ಬುದ್ಧಿಯಿಂದ ಯಾವಾಗ್ಲೂ ಇತರರನ್ನು ಮೋಸ ಮಾಡುತ್ತಿತ್ತು. ಒಂದು ರಾತ್ರಿ ಅದು ಕಾಡಿನಲ್ಲಿ ತಿರುಗುತ್ತಿತ್ತು. ಆಗ ಅದು ಒಂದು ನಾಯಿ ಒಂದು ಮೊಲವನ್ನು ಹಿಡಿದು ತಿನ್ನಲು ಸಿದ್ಧವಾಗಿರುವುದನ್ನು ನೋಡಿತು. ಬೆಕ್ಕು ಹತ್ತಿರ ಹೋಗಿ ಹೇಳಿತು, ನಿನಗೆ ಗೊತ್ತಿಲ್ಲವೇ, ರಾತ್ರಿ ಸತ್ತ ಮೊಲ ತಿನ್ನಿದರೆ ಅಪಾಯ, ಅವು ಜೀವಂತವಾಗಿ ಬಂದು ದಾಳಿ ಮಾಡುತ್ತವೆ. ನಾಯಿ ಭಯಪಟ್ಟು ಹೇಳಿತು, ಅಯ್ಯೋ, ಹಾಗಾದ್ರೆ ನಾನಿದನ್ನು ತಿನ್ನಲ್ಲ, ನೀನೇ ತೆಗೆದುಕೋ. ಬೆಕ್ಕು ಮೊಲವನ್ನು ತೆಗೆದುಕೊಂಡು ಹಾಸ್ಯ ಮಾಡುತ್ತಾ ತಿನ್ನಿತು. ಯಾರು ಹೇಳಿದರೂ ಸುಲಭವಾಗಿ ನಂಬಬಾರದು. ಜಾದೂದ ಹಸು. ಒಂದು ಕಾಡಿನಲ್ಲಿ ಜಾದೂದ ಹಸು ಇತ್ತು. ಅದರ ಹಾಲು ಕುಡಿದರೆ ಎಲ್ಲ ರೋಗಗಳು ಗುಣವಾಗುತ್ತಿತ್ತು. ಶಿಕಾರಿ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಅದು ಪರ್ವತದ ಕಡೆ ಹೋಗಿ ವಾಸಿಸಿತು. ಒಂದು ದಿನ ಶೇರ್ ಖಾನ್ ಮಗ ಪರ್ವತದಿಂದ ಬಿದ್ದು ಗಾಯಗೊಂಡನು. ಯಾರಿಂದಲೂ ಗುಣವಾಗಲಿಲ್ಲ. ಆಗ ಒಂದು ಆನೆ ಜಾದೂದ ಹಸುವಿನ ಬಗ್ಗೆ ಹೇಳಿತು. ಶೇರ್ ಖಾನ್ ಹಸುವಿನ ಬಳಿ ಹೋಗಿ ವಿನಂತಿಸಿತು. ಹಸು ಮಗನಿಗೆ ಹಾಲು ಕೊಟ್ಟಿತು. ಮಗು ತಕ್ಷಣ ಗುಣವಾಯಿತು. ಶೇರ್ ಖಾನ್ ಘೋಷಿಸಿತು, ಈ ಹಸು ನಮ್ಮ ಕಾಡಿನ ವರ, ಯಾರೂ ಇದಕ್ಕೆ ಹಾನಿ ಮಾಡಬಾರದು. ಪಾಠ: ಒಳ್ಳೆಯವರನ್ನು ಕಾಪಾಡಬೇಕು. ಚಿಕ್ಕ ಚೂಹ ಮತ್ತು ಬಲಿಷ್ಠ ಬಾಘ್. ಒಂದು ಕಾಡಿನಲ್ಲಿ ಒಂದು ಭಯಾನಕ ಹುಲಿ ಇತ್ತು. ಎಲ್ಲಾ ಪ್ರಾಣಿಗಳೂ ಅದರಿಂದ ಭಯಪಡುತ್ತಿದ್ದರು. ಆದರೆ ಒಂದು ಚಿಕ್ಕ ಇಲಿ ಮಾತ್ರ ಭಯಪಡುವುದಿಲ್ಲ. ಇಲಿ ತನ್ನ ಸ್ನೇಹಿತರ ಜೊತೆ ಸೇರಿ ಯೋಜನೆ ಮಾಡಿತು. ಅವುಗಳು ಒಂದು ಬಲೆಯಂತಹ ಯೋಜನೆ ಮಾಡಿ ಹುಲಿಯನ್ನು ಒಳಗೆ ಸೆರೆಹಿಡಿದರು. ಇಲಿ ಜಾದೂದಂತೆ ಹುಲಿಯನ್ನು ಚಿಕ್ಕ ಪ್ರಾಣಿಯಾಗಿ ಮಾಡಿತು. ಪಾಠ: ಏಕತೆ ಮತ್ತು ಬುದ್ಧಿ ಇದ್ದರೆ ದೊಡ್ಡ ಶಕ್ತಿಯನ್ನು ಸೋಲಿಸಬಹುದು.